ಭಗವಂತ 2 ಸಾರಿ ನಗ್ತಾನಂತೆ. ಅಂದ್ರೆ 2 ಸಂದರ್ಭದಲ್ಲಿ ನಗ್ತಾನೆ ದೇವರು. ಮೊದಲನೇ ಸಂದರ್ಭ, ಒಬ್ಬ ಡಾಕ್ಟರ್ ಇನ್ನೇನು ಸಾಯ್ತಾ ಇದ್ದಾನೆ ಅನ್ನುವಂತಹ ರೋಗಿಯ ತಂದೆ ತಾಯಿಗಳ ಬಳಿಗೆ ಬಂದು ಹೇಳ್ತಾನೆ, ನೀವುಗಳೇನು ಅಂಜಿಕೊಳ್ಬೇಕಾಗಿಲ್ಲ. ನಿಮ್ಮ ಮಗನ ಜೀವವನ್ನ ಉಳಿಸುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳ್ತಾನಂತೆ. ವೈದ್ಯ ನಾನೇ ದೇವರು ಅನ್ನೋ ಥರ ವರ್ತಿಸ್ತಾನೆ. ನಾನ್ ಬದುಕಿಸ್ತೀನಿ ಅಂತ ಹೇಳ್ತಾನೆ. ಆಗ ದೇವರು ನಗ್ತಾನಂತೆ. ಇನ್ನು 2ನೇ ಸಲ ನಗೋದು. ಇಬ್ರು ಅಣ್ತಮ್ರಿದ್ರು. ಭೂಮಿಯನ್ನ ವಿಭಾಗ ಮಾಡ್ಕೊಳ್ತಾ ಇದ್ರು. ಅಳೆದುಕೊಳ್ತಾ ಇದ್ರು. ಈ ಭಾಗ ನಂದು, ಈ ಭಾಗ ನಿಂದು ಅಂತ ಯಾವಾಗ ದಾರವನ್ನ, ಟೇಪನ್ನ ಇಟ್ಟು ಅಳತೆ ಮಾಡಿ, ಇದು ನಂದು, ಇದು ನಿಂದು ಅಂತ ಹೇಳ್ದಾಗ ಆ ಭಗವಂತ ನಗ್ತಾನೆ. ಯಾಕೆ ನಗ್ತಾನೆ ಗೊತ್ತಾ? ಜೀವವನ್ನ ಕೊಡುವವನು, ಜೀವವನ್ನ ತೆಗೆದುಕೊಳ್ಳುವವನು ಆ ಭಗವಂತನೊಬ್ಬನಿಗೆ ಮಾತ್ರ ಸಾಧ್ಯ. ಇನ್ನ ಭೂಮಿ ನಾವು ಇದ್ದಾಗ್ಲೂ ಇರುತ್ತೆ, ನಾವು ಹೋದ್ಮೇಲೂ ಅಲ್ಲೇ ಇರುತ್ತೆ. ಅದನ್ನ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ಆ ಭೂಮಿಯು ಕೂಡ ಆ ಭಗವಂತನದೇ. ಆ ಭಗವಂತನದನ್ನೇ ತೆಗೆದುಕೊಂಡು ನಾವು ಹೊಡೆದಾಡ್ತೇವೆ, ಬಡದಾಡ್ತೇವೆ. ನಂದು, ನಾನು, ನಾನ್ ಗಳಿಸ್ದೆ, ನಾನು ಉಳಿಸ್ದೆ ಇದೆಲ್ಲವನ್ನ ಬಿಟ್ಟು ಆ ಭಗವಂತನಿಗೆ ಶರಣಾಗಿ ಭಗವಂತನ ಸ್ಮರಣೆಯೊಂದೇ ಮೋಕ್ಷಕ್ಕೆ ದಾರಿ.